ಹಾಯ್ ನಮಸ್ತೆ, ನಾನು ರೇಷ್ಮಾ. ಇದು ನೆಕ್ಸ್ಟ್ ಡೇ ಮೈಸೂರಿದು ಲಾಗ್. ನಾವು ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನಾವು ಈ ಇನ್ನೊಂದು ಪಾರ್ಕ್ ಇದೆ ಅಲ್ಲಿಗೆ ಹೋಗಿದ್ವಿ. ಕಾರಂಜಿ ಲೇಕಿಗೆ ಹೋಗಿದ್ವಿ. ಕಾರಂಜಿ ಲೇಕೆಲ್ಲ ವೇಸ್ಟ್, ಅದಕ್ಕೆ 60 ರುಪೀಸ್ ಎಂಟ್ರಿ ಫೀಸ್. ಅಂದರೆ ಏನಿಲ್ಲ, ನಾವು ವಾಕ್ ಥರ ಪಾರ್ಕ್ ಅಷ್ಟೇ. ಮತ್ತು ಅಲ್ಲಿ ಇದು ನಾವು ಬೋಟಿಂಗ್ ಹೋಗ್ಬೋದು, ಅದಕ್ಕೆ ಎಕ್ಸ್ಟ್ರಾ ಫೀಸ್. ಅದೇನು ತುಂಬ ಇಂಟ್ರೆಸ್ಟಿಂಗ್ ಅನಿಸಿಲ್ಲ, ತುಂಬ ಮಕ್ಕಳಿಗೂ ಅಷ್ಟೊಂದು ಇಷ್ಟ ಆಗಿಲ್ಲ. ನಾವು ಸುಮ್ಮನೆ ಒಂದು ಎಂಟ್ರಿ ಫೀಸ್. ಮತ್ತು ಈ ಕಡೆ ಎಲ್ಲ ಬರ್ಡ್ಸ್ ಎಲ್ಲ ಸ್ವಲ್ಪ ಇದೆ, ಅಂದರೆ ಇಂಟ್ರೆಸ್ಟ್ ಇಂದರೆ ನೋಡ್ಬೋದು. ನಮ್ಗೆ ಅಷ್ಟೊಂದು ಏನು ಇಷ್ಟ ಆಗಿಲ್ಲ, ಅಂದರೆ ನಾರ್ಮಲ್ ವಾಕಿಂಗ್ ಮಾಡೋ ಥರ ಪಾರ್ಕ್ ಅನಿಸಿತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವು ವಾಪಸ್, ನಮ್ಗೆ ಹಸಿವಾಗ್ತಾಯಿತ್ತು. ಮಧ್ಯಾಹ್ನದ ಊಟನೂ ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ, ಅದಕ್ಕೊಂದು ರೆಸ್ಟೋರೆಂಟ್ ಹುಡ್ಕೊಂಡು ಬಂದ್ವಿ. ಇದೊಂದು ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ದೊಡ್ಡ ರೆಸ್ಟೋರೆಂಟೇ. ಈ ಥರ ನೂಡಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ಯಾಕೆಂದರೆ ಸ್ವಲ್ಪ ಸ್ಪೈಸಿ ಕಮ್ಮಿ ಇರೋದೇ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ವಿ. ಈ ಥರ ಬಿರಿಯಾನಿ ಎಲ್ಲ ತಿನ್ನೋಕ್ಕೋದ್ರೆ ಅದು ತುಂಬ ಸ್ಪೈಸಿ ಇರುತ್ತೆ, ಮಕ್ಕಳು ತಿನ್ನೋಕ್ಕಾಗಲ್ಲ. ಆ ಥರ ಎಲ್ಲ ತುಂಬ ಹಸುವಾಗಿತ್ತು. ಮಧ್ಯಾಹ್ನದ ಊಟ ಸರಿಯಾಗಿದೆ, ಎಲ್ಲರೂ ಬ್ಯಾಟಿಂಗ್ ಮಾಡಿದ್ದು ಇದು ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬಿತ್ತು. ಯಾಕಂದರೆ ನಮಗೆ ಮತ್ತೆ ಮೈಸೂರು ಪ್ಯಾಲೇಸಿಗೆ ಹೋಗಬೇಕಿತ್ತು ಲೈಟಿಂಗ್ಸ್ ನೋಡೋಕ್ಕೆ ಅಂತ. ಇದು ನೋಡಿಕೊಂಡು ಸಂಜೆ ಲೈಟಿಂಗ್ಸ್ಗೆ ಹೋಗ್ತಾಯಿದ್ವಿ. ಲೈಟಿಂಗ್ಸ್ಗೆ ಹೋಗೋಗಂತೂ ತುಂಬ ರಶ್. ನಮ್ಗೆ ತುಂಬ ಭಯ ಆಯಿತು. ಒಂಥರ ಅಲ್ಲಿ ಏನಾದರೂ ಒಂದು ಬಾಂಬ್ ಬಿದ್ದಿದೆ ಅಂತ ಹೇಳಿದರೆ ಸಾಕು, ಎಲ್ಲ ನೆಲದಲ್ಲೆಲ್ಲ ಬೀಳಬೇಕು, ಆ ಥರ ಪರಿಸ್ಥಿತಿ ಬರುತ್ತೇನೋ ಅಂದ್ಕೊಂಡ್ವಿ. ಅಷ್ಟು ಒಂಥರ ಭಯ ಅನಿಸ್ತಿತ್ತು. ಒಳಗಡೆ ಹೋದ್ಮೇಲೆ ಅಷ್ಟು ಏನೂ ಇಲ್ಲ ಜನ, ರಶ್ ಒಳಗಡೆ ನುಗ್ಗುವಾಗಲೇ ಅಷ್ಟೇ. ಯಾಕಂದರೆ ಅದರ ಸ್ವಲ್ಪ ದಿವಸ ಮುಂಚೆ ಅಲ್ಲಿ ಅದೇನೋ ಸಿಲಿಕಾನ್ ಇದು ಬಲೂನ್ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸತ್ತಿದ್ರಲ್ಲ, ಹಂಗಾಗಿ ಸ್ವಲ್ಪ ಸೆಕ್ಯೂರಿಟಿ ಇತ್ತು. ಮತ್ತು ಆ ಕಡೆ ಈ ಕಡೆ ಎಲ್ಲ ಶಾಪೆಲ್ಲ ಏನೂ ಇರಲಿಲ್ಲ. ಇಲ್ಲಿ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೇನೋ 9 o'clock 8 o'clock ಲೈಟ್ ಆಫ್ ಆಗುತ್ತೆ ಅಂತೆಲ್ಲ, ಮತ್ತು ನೋಡಿದ್ರೆ ಆಫ್ ಮಾಡಿರಲಿಲ್ಲ. ಮತ್ತು ಅಲ್ಲೇ ವಸ್ತು ಪ್ರದರ್ಶನ ಇದೆಲ್ಲ, ಅಲ್ಲಿಗೂ ಬಂದಿದ್ವಿ. ನಮಗೆ ಅಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ, ಹೋಗಿದ್ವಿ. ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಮಕ್ಕಳಿಗೆ ಕೀ ಪಂಚೆಲ್ಲ ತೊಗೊಂಡಿದ್ವಿ. ಮತ್ತು ಈ ಟೈಮ್ ಇದು ಟ್ರೆಂಡಿಂಗ್ ಡ್ರೆಸ್ಸಸ್, ಚಿಕ್ಕ ಚಿಕ್ಕ ಟಾಪ್ ಎಲ್ಲ ಹುಡುಗಿಯರದೆಲ್ಲ ಇತ್ತು, ಅದೆಲ್ಲ ತೊಗೋಬೋದಿತ್ತು. ಬಟ್ ಜಯನಗರದಲ್ಲೂ ಅಷ್ಟೇ ಪ್ರೈಸ್ ಇರುತ್ತೆ, ಏನು ಇದಿರಲಿಲ್ಲ. ಅದಕ್ಕೋಸ್ಕರ ನಾನೇನು ತಗೊಂಡಿಲ್ಲ. ಹಸ್ಬೆಂಡ್ ಒಂದು ಖಾದಿ ಶರ್ಟ್ ಅಂತ ತೊಗೊಂಡ್ರು. ಅದೇನು ಪ್ಯೂರ್ ಖಾದಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸುಮ್ಮನೆ ತಗೊಂಡು ಮತ್ತು ಸುಮ್ಮನೆ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಅಷ್ಟೇ, ರಾತ್ರಿ ಹಿಂಗೆ ಅಂತ ಅಷ್ಟೇ. ಮತ್ತೇನು ತಗೊಳ್ಳಿಕ್ಕಿರಲಿಲ್ಲ. ಆ ಥರ ಇದು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಇಯರಿಂಗ್ಸ್ ಎಲ್ಲ ಇತ್ತು. ಮತ್ತು ಅದರ ಒಳಗಡೆ ಒಂದು ರೆಸ್ಟೋರೆಂಟು ಇದೆ, ಬಟ್ ಅಲ್ಲಿ ತುಂಬ ವೆರೈಟಿ ಏನಿರಲಿಲ್ಲ. ದೋಸೆ ಆ ಥರ ಎಲ್ಲ ಇತ್ತು ಅಂತ ನಾವು ತೊಗೊಂಡಿಲ್ಲ. ಮತ್ತು ನನಗೊಂದು ಪಿಲ್ಲೋ ಕವರ್ ಬೇಕಿತ್ತು, ಅದು ಅಲ್ಲಿ ಸಿಕ್ಕಿಲ್ಲ. ಚಿಕ್ಕ ಪಿಲ್ಲೋ ಕವರ್ ಬೇಕಿತ್ತು, ಸೋಫಾ ಮೇಲೆ ಇಡೋಕ್ಕೆ ಅಂತ. ಆ ಥರದ್ದು ಪಿಲ್ಲೋ ಕವರ್ ಇಲ್ಲ ಅಂದರು, ಅದಕ್ಕೆ ವಾಪಸ್ ಬಂದ್ವಿ. ನಿಮಗೆ ಶಾಪಿಂಗ್ ಮಾಡೋರಿಗೆ ತುಂಬ ಶಾಪಿಂಗ್ ಇದೆ, ನಮಗೆ ತಿನ್ನೋಕ್ಕೆ ಬೇಕಾದರೆ ತಿನ್ನೋಕ್ಕೆ ಇದೆ. ಆ ಥರ ಎಲ್ಲ ವೆರೈಟಿ ಚಪ್ಪಲ್ ಶಾಪ್ ಇದು ಇತ್ತು, ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಬುಕ್ ದಾದ ಬುಕ್ಕು ಬಲೆ
ಬಲಿ ಅಂದ ಆರ್ನ ನೆಕ್ ಪೋರ್ಲಿ ಅಲ್ಲ ಬುಕ್ ಇಜ್ಜ ಬುಕ್ಕ ಅಕ್ಲ ಪುಸ್ತಕದೊಂದು ಬ್ರಂಡು ಇಲ್ಕಲ್ ಸೀರೆಂಡು ರಾಗಿ ಉಂಡಿಗೆ ಬ್ಲೌಸ್ ಉಂಡು ಬೋಡ ಮತ್ತು ರಾತ್ರಿದು ಇದಕ್ಕೆ ಇನ್ನೊಂದು ಊಟಕ್ಕೆ ರೆಸ್ಟೋರೆಂಟಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ವೆರೈಟಿ ಜಾಸ್ತಿ ಇತ್ತಂತ ಈ ಥರನೇ ಫ್ರೈಡ್ ರೈಸ್ ಆ ಥರದ್ದೇ ತಗೊಂಡ್ವಿ. ಯಾಕೆಂದರೆ ತುಂಬ ಮಸಾಲ ಇಲ್ಲಿ ಒಂದು ಇದು ಬಿರಿಯಾನಿ ಆರ್ಡ್ರ್ ಮಾಡಿದ್ರು, ಅದು ತುಂಬ ಸ್ಪೈಸಿ ಅನಿಸ್ತು. ಅದಕ್ಕೆ ಮಕ್ಕಳಿಗೆಲ್ಲ ಈ ಥರ ಇದ್ದರೆ ಸ್ವಲ್ಪ ಅವರು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರದ್ದು ಎಲ್ಲ ಬ್ಯಾಟಿಂಗ್ ಮಾಡಿದ್ವಿ. ಚೆನ್ನಾಗಿ ಹಸುವಾಗಿತ್ತು. ಯಾಕಂದರೆ ಕರೆಕ್ಟಾಗಿ ನೋಡಿಕೊಂಡು ನಾವು ಊಟ ಮಾಡಬೇಕಾಗುತ್ತೆ. ಒಂದೊಂದು ಇವಾಗ ಮುದ್ದೆ ಊಟ ಎಲ್ಲ ಇದ್ದರೆ ಅದು ಒಂದೊಂದು ಕಡೆ ಅಷ್ಟು ಚೆನ್ನಾಗಿರಲ್ಲ, ಚಟ್ನಿ ಥರ ಎಲ್ಲ ಸಾಂಬಾರು ಮಾಡಿರ್ತಾರೆ, ಅದು ಇಷ್ಟ ಆಗೋಲ್ಲ. ಈ ಥರ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಚೆನ್ನಾಗಿತ್ತು. ಆದರೂ ನನಗೆ ಬರುವ ಹೊತ್ತಿಗೆ ತುಂಬ ಹೊಟ್ಟೆ ಎಲ್ಲ ಕೆಟ್ಟೋಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಫುಡ್ ತಿಂದಾಗ ಹಿಂಗೆ ಆಗುತ್ತೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ದೋಸೆ ಆರ್ಡ್ರ್ ಮಾಡಿದ್ವಿ. ಅಲ್ಲೊಂದು ಹೋಟ್ಲಿತ್ತು, ಇದು ಚೆನ್ನಾಗಿತ್ತು. ಸಾಂಬಾರು, ದೋಸೆ ಮತ್ತು ಕೇಸರಿ ಬಾತ್ ಎಲ್ಲ ಇತ್ತು. ತುಂಬ ವೆರೈಟಿ ಇರಲ್ಲ, ಆದರೆ ನೋಡ್ಬೋದು. ಮತ್ತು ಇಲ್ಲೇ ಒಂದು ಮರಳಲ್ಲಿ ಈ ಥರ ಡಿಸೈನ್ ಒಬ್ಳು ಹುಡುಗಿ ಮಾಡಿರೋದು, ಅದರದ್ದೊಂದು ಇದಿತ್ತು ಮ್ಯೂಸಿಯಂ ಥರ. ಅದಕ್ಕೂ 60 ರೂಪೀಸ್. ಬಟ್ ತುಂಬ ದೊಡ್ಡ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ, ಅವರು ಸ್ವಲ್ಪ ಮಾಡಿರೋದನ್ನು ಮಾತ್ರ. ತುಂಬ ವರ್ತ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ ನೋಡ್ಬೋದು. ಆದರೆ ತುಂಬ ಈ ಥರ ಪ್ಲೇಸಸ್ಗಳಿದೆ, ಬಟ್ ನೋಡ್ಕೊಂಡು ಹೋಗಬೇಕಾಗುತ್ತೆ. ಒಂದೊಂದು ಏನೂ ಯೂಸ್ ಇಲ್ಲ. ನಾವು ಇದಕ್ಕೆ ಹೋಗಿದ್ವಿ, ಅಕ್ವೇರಿಯಮ್ಗೆ ಹೋಗಿದ್ವಿ. ಅದಂತೂ 250 ರೂಪಾಯಿ ಒಬ್ಬರಿಗೆ, ಡೆಡ್ ವೇಸ್ಟ್. ಯಾಕೆಂದರೆ ಏನೂ ಇಲ್ಲ. ನಾವು ಎಲ್ಲರೂ ಹೋಗಿಲ್ಲ, ನನ್ನ ತಂಗಿ ಇಬ್ಬರು ಮಕ್ಕಳು ಹೋದರು. ಆದರೂ ವೇಸ್ಟ್ ಅನಿಸುತ್ತೆ, ಅಷ್ಟು ಕಾಸ್ಟ್ಲಿ ಆಗಿ ಏನೂ ಇರಲಿಲ್ಲ. ಅಲ್ಲೇ ನೋಡಿ ಈ ಥರ ಪಕ್ಷಿ ಇದೆ, ಅದು ಓಪನ್ ಲೇಟ್ ಆಗುತ್ತೆ, ಇದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ, ನಾವು ದುಡ್ಡು ಎಕ್ಸ್ಟ್ರಾ ಕೊಡಬೇಕು. ಇದೊಂದು ಹುಡುಗಿ ಮಾಡಿರೋದಂತೆ, ಅದನ್ನು ಹಂಗೆ ಇಟ್ಟಿದ್ದಾರೆ. ಈ ಥರ ಇವಾಗ ಇದು ಮ್ಯೂಸಿಯಂ ಥರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ, 60 ರೂಪೀಸ್ ಇರುತ್ತೆ. ಇದೆಲ್ಲ ಪಕ್ಷಿನೂ ಐತೆ ಅದರಲ್ಲಿ. ಅಷ್ಟು ವರ್ತ್ ಅಂತ ಅನಿಸಲ್ಲ ಎಲ್ಲ, ಇದೆಲ್ಲ ಜಸ್ಟ್ ನೋಡ್ಬೋದು ಅಷ್ಟೆ. ಅದಕ್ಕೆ ತುಂಬ ನಾವು ಪ್ಲೇಸಸ್ ಸ್ಕಿಪ್ ಮಾಡಿದ್ವಿ ಬೇಡ ಅಂಥೇಳಿ. ಒಂದೊಂದು ನಮ್ಗೆ ಬೇಡ ಅನಿಸ್ತು. ಮತ್ತು ಟೆಂಪಲ್ಗೆಲ್ಲ ಹೋಗಿದ್ವಿ, ಅದಕ್ಕೆ ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಟೆಂಪಲ್ಗೆ. ಮತ್ತು ಅಲ್ಲೊಂದು ಚರ್ಚ್ ಇದೆ ಅಲ್ವಾ, ಮೈಸೂರು ಅಲ್ಲಿ ಚರ್ಚ್, ಆ ಚರ್ಚಿಗೆ ಹೋಗಿದ್ವಿ. ಅದೇ ಒಳಗಡೆ ಎಲ್ಲ ಹೋಗಿಲ್ಲ, ಯಾಕೆಂದರೆ ಅಲ್ಲೇನೋ ಮದುವೆ ಆಗ್ತಾಯಿತ್ತು, ಸಂಡೇ ಅವ್ರದ್ದು ಮ್ಯಾರೇಜ್ ಎಲ್ಲ ಜಾಸ್ತಿ ಅಲ್ಲ. ಅದೇ ಹೊರಗಡೆಯಿಂದ ಫೋಟೋ ತೊಗೊಂಡು ಬಂದ್ವಿ ಅಷ್ಟೇ. ಅಲ್ಲಿಂದ ನಾವು ಟೆಂಪಲ್ಗೆ ಬಂದ್ವಿ. ಅಲ್ಲಿಂದ ನಾವು ಮತ್ತೆ ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅಷ್ಟೊಂದು ಕ್ಯೂ ಇರಲಿಲ್ಲ, ಸ್ವಲ್ಪ ಜನರು ಇದ್ರಷ್ಟೇ. ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಇಲ್ಲೆಲ್ಲ ನಮಗೆ ಫ್ರೂಟ್ಸ್ ಎಲ್ಲ ಇರುತ್ತೆ, ತರಕಾರಿ ಎಲ್ಲ ಇರುತ್ತೆ, ಫ್ರೂಟ್ಸ್ ಎಲ್ಲ ತಿನ್ಬೋದು. ಹಸು ಅದರೆಲ್ಲ ತಿನ್ನೋಕ್ಕೆ ತುಂಬ ಇರುತ್ತೆ, ತೊಗೋಬೋದು. ಮತ್ತು ತರಕಾರಿ ಇರುತ್ತೆ ಎಲ್ಲ ಚೆನ್ನಾಗಿತ್ತು. ಈ ಥರ ಅವರೆಕಾಳೆಲ್ಲ ಮಾಡ್ತಾಯಿದ್ರು. ತರಕಾರಿ ವೆರೈಟಿ ತರಕಾರಿ ಎಲ್ಲ ಇಟ್ಟಿರ್ತಾರೆ. ರೇಟ್ ಜಾಸ್ತಿ ಇರುತ್ತೆ ಅಂದ್ಕೊಳ್ತೀನಿ, ಬಟ್ ಅವರೇ ಬೆಳೆದಿರೋದು ಹತ್ತಿರದಲ್ಲಿ ಅಂದ್ಕೊಳ್ತೀನಿ ನಾನು. ಆ ಥರ ಎಲ್ಲ ಕಡೆ ಅದೇ ಇರೋದು. ಬಟ್ ಇಲ್ಲಿ ದರ್ಶನ ತುಂಬ ಚೆನ್ನಾಗಿತ್ತು. ಬಟ್ ಶ್ರೀರಂಗಪಟ್ಟಣದಲ್ಲಂತೂ ತುಂಬ ಕ್ಯೂ ಆಯಿತು. 1.5 ಗಂಟೆ ನಾವು ಕ್ಯೂ ನಿಂತಿದ್ವಿ. ಅದರಲ್ಲೂ ದುಡ್ಡು ಕೊಟ್ಟು ಹೋದವರು ಕ್ಯೂ ಅಲ್ಲೇ ಇದ್ದರು, ಏನೂ ಚೇಂಜಸ್ ಇರಲಿಲ್ಲ. ಇಲ್ಲಿ ನಾವು ಹೊರಗಡೆ ಬಂದ ಮೇಲೆ ಅಲ್ಲೇ ಒಂದು ಇದಿದೆ, ನದಿ ಇದೆ, ಅಲ್ಲೆಲ್ಲ ಒಬ್ಬರು ಸ್ನಾನ ಎಲ್ಲ ಮಾಡ್ಕೊಳ್ತಾಯಿದ್ರು. ನಾವಲ್ಲೇ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಈ ಥರ ನೋಡಿ ಫ್ರೂಟ್ಸ್, ಮಾವಿನಕಾಯಿ ಎಲ್ಲ ಇರುತ್ತೆ, ನಾವು ತಿನ್ಬೋದು. ಇದು ಪೇರಳೆ ಹಣ್ಣು ಎಲ್ಲ ಇರುತ್ತಲ್ವ, ಅದು ವೆರೈಟಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ, ಅದೆಲ್ಲ ತೊಗೋಬೋದು. ತರಕಾರಿನೂ ತುಂಬ ವೆರೈಟಿ ಇತ್ತು ನೋಡಿ, ಈ ಥರ ಫ್ರೆಶ್ ಆಗಿ ಚೆನ್ನಾಗಿತ್ತು.
ಸೋಕೊಂಡದ ಬಜ್ಜಿ ಗ್ಯಾಸ್ಟ್ರಿಕ್ ಕಡೆ ಬೋಡಂಡ ಕರ್ಮು ಜ್ಯೂಸ್ ಅಂಚಿನ ಪರ್ಲೆ ಕರ್ಮು ಜ್ಯೂಸು ಕೇಳ್ನ ಟಾಯ್ಲೆಟ್ ಅಂದು ಅಲ್ಲಿಂದ ಇನ್ನು ಶ್ರೀರಂಗಪಟ್ಟಣಕ್ಕೆ ಟೆಂಪಲ್ಗೆ ಬಂದ್ವಿ. ಇಲ್ಲಂತೂ ತುಂಬ ಕ್ಯೂ, 1.5 ಗಂಟೆ ಕಾದ್ವಿ. ಆದರೆ ಬಿಸಿಲಿಗೆ ಇರಲಿಲ್ಲ, ಒಳಗಡೆ ನಮಗೆ ಸ್ವಲ್ಪ ಕ್ಯೂ ಸಿಕ್ತು. ಆದರೆ 50 ರುಪೀಸ್ ಏನೋ ಎಂಟ್ರಿ ಫೀಸ್ ಇರುತ್ತೆ. ಅದರಲ್ಲಿ ಹೋದವರು ಹಂಗೆ ನಮ್ಮ ಜೊತೆ ಹತ್ರನೇ ಅಷ್ಟೇ ಕ್ಯೂ ಅಲ್ಲಿ ಇದ್ದರು. ಏನೂ ಚೇಂಜಸ್ ಅಷ್ಟೊಂದಿರಲಿಲ್ಲ. ಆ್ಯಕ್ಚುಲಿ ಫ್ರೀಯಾಗಿ ಹೋಗೋರಿಗೆ ತುಂಬ ಅಷ್ಟೊಂದು ಕ್ಯೂ ಇರಲಿಲ್ಲ ಒಳಗಡೆ ಹೋಗೋ ತನಕ. ಯಾಕೆಂದರೆ ಎಂಟ್ರಿಯಲ್ಲೇ ಇದು ಎಂಟ್ರಿ ಫೀಸ್ ಕೊಟ್ಟು ದುಡ್ಡು ಕೊಟ್ಟು ಹೋಗೋರಿಗೆ ಹೋಗ್ಲಿಕ್ಕಿತ್ತು ಆಪ್ಷನ್. ಎಲ್ಲರೂ ಅದರಲ್ಲೇ ಹೋಗ್ತಾಯಿದ್ರು. ಈ ಫ್ರೀಯಾಗಿ ಹೋಗೋದು ಇನ್ನೊಂದು ಸೈಡ್ ಹೋಗ್ಬೇಕಿದೆ, ಅದು ಗೊತ್ತಾಗ್ತಿರ್ಲಿಲ್ಲ. ನಮ್ಗೆ ಯಾರೋ ಒಬ್ಬರು ಹೇಳಿದ್ರು ಅಂತೇಳಿ ನಾವು ಹಂಗೆ ಹೋಗಿದ್ವಿ. ಬಟ್ ಅದರಲ್ಲಿ ಜನ ಕಮ್ಮಿ ಇದ್ದರು, ಇದರಲ್ಲಿ ಜನ ಕ್ಯೂ ಜಾಸ್ತಿ ಇದ್ರು. ಒಬ್ಬರು ಗೊತ್ತಿಲ್ಲದೆ ಹೋಗಿರೋರು ಇದ್ದರು, ಆ ಥರ ಎಲ್ಲ. ಬಟ್ 1.5 ಗಂಟೆ ಕಾಯಬೇಕಿತ್ತು. ಯಾಕಂದರೆ ರಜಾ ಟೈಮ್, ಮಕ್ಕಳು ಸ್ಕೂಲಿದ್ದು ಟ್ರಿಪ್ಪಲ್ಲೆಲ್ಲ ಬರ್ತಾರಲ್ವ, ಹಂಗಾಗಿ ಇಲ್ಲೂ ಅಷ್ಟೇ ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಹೊರಗಡೆ ಬಂದಮೇಲೆ ಎಳ್ನೀರೆಲ್ಲ ಕುಡ್ಕೊಂಡ್ವಿ. ಏಕೆಂದರೆ ತುಂಬ ಸುಸ್ತಾಗಿರುತ್ತಲ್ವ, ಇನ್ನೂ ಬೇರೆ ಪ್ಲೇಸ್ಗೆ ಹೋಗಬೇಕಿತ್ತು. ನಾವು ಕೊಕ್ಕರನಾಡಿಗೆಲ್ಲ ಹೋಗಬೇಕಿತ್ತು. ಹಾಗಾಗಿ ಎಳ್ನೀರು ಕುಡ್ಕೊಂಡು ಮತ್ತು ಅಲ್ಲೇ ರೆಸ್ಟೋರೆಂಟ್ ಇದೆ ಅಂದರು, ಅದರೊಳಗಡೆ ಕೊಕ್ಕರನಾಡು ಇದರೊಳಗಡೆ. ಅದಕ್ಕೆ ನಾವು ಊಟ ಬೇರೆಲ್ಲೂ ಮಾಡಿಲ್ಲ. ನೋಡಿ ಕ್ಯೂಲಿ ನಿಂತಿದ್ದೀವಿ. ನಮ್ಮದು ಕ್ಯೂನೇ ಬೆಟರ್ ಅನಿಸ್ತು ಆ ಕ್ಯೂಗಿಂತ, ಯಾಕಂದರೆ ಸ್ವಲ್ಪ ಖಾಲಿನೇ ಇತ್ತು.